ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರ್ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ನಿಮಗೆ ಮೆಣಸಿನ್ಕಾಯಿ ಬಜ್ಜಿ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಾವು ಇವತ್ತು ಒಂದು ಮೆಣಸಿನ್ಕಾಯಿನ 4 ಭಾಗ ಮಾಡ್ತಾಯಿದ್ದೀನಿ. ಕಾಣಿಸ್ತಿದೆಯಲ್ವಾ? ಅಂದರೆ ಯಾಕಂದರೆ ಜಾಸ್ತಿ ದಪ್ಪ ಇದ್ದಷ್ಟು ಅದು ಖಾರ ಬರುತ್ತೆ ಒಳಗಡೆ, ಅದು ಬೇಯ್ತಾ ಇದೆ. ಚಿಕ್ಕದು ಮಾಡಿದ್ರೆ ಎಣ್ಣೆಲಿ ಬೆಂದಾಗೂ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಆಮೇಲೆ 4 ಭಾಗ ಮಾಡಿ ಹಾಕಿದ್ರೆ ಒಂದೇನೆ ದಪ್ಪ ಆಗುತ್ತೆ. ಫುಲ್ಲು ಎರಡೇ ಮಾಡ್ತೀನಿ ಅಂದರೆ ತುಂಬ ದೊಡ್ಡದಾಗುತ್ತೆ, ಒಳಗಡೆ ಬೆಂದಿರಲ್ಲ ಮೆಣಸಿನ್ಕಾಯಿ. ಆಮೇಲೆ ಒಳಗಡೆ ಇರೋ ಮೆಣಸಿನ್ಕಾಯಿನ ತೆಗೆದು ತಿನ್ನಬೇಕು ಅನಿಸುತ್ತೆ. ಅದಕ್ಕೋಸ್ಕರ ನಾನು ಒಂದು ಮೆಣಸಿನ್ಕಾಯಿ ತೊಗೊಂಡು 4 ಭಾಗ ಮಾಡಿದ್ದೀನಿ. ನೋಡಿ, ಕಾಣಿಸ್ತಿದೆಯಾ? ಇವಾಗ ಒಂದು ಬೌಲ್ಗೆ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ, ಕಾರ್ನ್ ಫ್ಲವರ್ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ಸ್ವಲ್ಪ ಸೋಡಾ ಹಾಕ್ಕೊಂಡು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ನೋಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಎಲ್ಲ ಇವಾಗ ಅದನ್ನ ನಾವು ಮಿಕ್ಸ್ ಮಾಡಬೇಕು. ಫಸ್ಟು ನೀರು ಹಾಕೋ ಮುಂಚೆ ಎಲ್ಲ ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು. ನೋಡ್ತಿದ್ದೀರಲ್ಲ, ಕಾಣಿಸ್ತಿದೆಯಾ? ಇವಾಗ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು, ಅತಿ ಗಟ್ಟಿನೂ ಇರಬಾರ್ದು, ತೆಳು ಇರಬಾರ್ದು, ಮೀಡಿಯಮಾಗಿ ಇರಬೇಕು. ಬಜ್ಜಿ ಮೆಣಸಿನ್ಕಾಯಿಗೆ ಈ ಗ್ರೇವಿ ಅಂಟಬೇಕು. ನೋಡಿ, ಒಂದು 5 ಮಿನಿಟ್ಸ್ ನೋಡಿ ಆ ಥರ ಅಜ್ಜಿದಾಗ ಅದಕ್ಕೆ ಸೇರ್ಪಡೆಯಾಗಬೇಕು. ಹಂಗಾರೆ ಖಾಲಿ ಮೆಣಸಿನ್ಕಾಯಿ ಕಾಣಿಸುತ್ತೆ, ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಎಲ್ಲ ಒಂದೇ ಸಲ ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೊಂದೇ ಅಜ್ಜಿ ಹಾಕೋದಕ್ಕಿಂತ ಈ ಥರ ಎಲ್ಲ ಒಂದೇ ಸಲ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಡ್ರೈ ಆಗೋಕ್ಕೆ ಅಂದರೆ ಬನಿ ಬರಬೇಕು ಅದು ಚೆನ್ನಾಗೆ. 10 ಮಿನಿಟ್ಸ್ ಇಲ್ಲ 5 ಮಿನಿಟ್ಸ್ ಓಕೆ. ನಮ್ಗೆ ಬೇಕು ತುಂಬ ಬೇಗನೆ ತಿನ್ನಬೇಕು ಅಂತ ಹೇಳಿದ್ರೆ ಒಂದು 5 ಮಿನಿಟ್ಸ್ ಓಕೆ, ಸಾಕು. ಎಣ್ಣೆ ಕಾಯೋಷ್ಟರಲ್ಲಿ ಇಟ್ಟರೆ ಓಕೆ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಸಡನ್ನಾಗಿ ನನ್ನ ಕಾಫಿಗೆ ಏನಾದರೂ ಸೈಡ್ಸ್ ಬೇಕು, ಸ್ನ್ಯಾಕ್ಸ್ ಥರ ತಿನ್ನಬೇಕು ಅಂತ ಹೇಳಿದ್ರೆ ನೀವು ಈ ಸಡನ್ನಾಗೆ ಬಜ್ಜಿ ಮಾಡ್ಕೊಂಡು ತಿನ್ಬೋದು. ನೋಡಿ, ಎಣ್ಣೆ ನಾನು ಕಾಯೋದಕ್ಕಿಟ್ಟಿದೆ ನೋಡಿ, ಕಾದಿದೆ. ಇವಾಗ ಒಂದೊಂದೇ ಮೆಣಸಿನ್ಕಾಯಿನ ನೀಟಾಗಿ ಗ್ರೇವಿ ಅಜ್ಜಿ ಹಾಕಬೇಕು. ನೋಡಿ ಹೇಗಿದೆ. ಎಣ್ಣೆ ಚೆನ್ನಾಗಿ ಕಾದಿದ್ದಾಗ ಬಿಟ್ಟರೆ ಚೆನ್ನಾಗಿ ಬೇಯುತ್ತೆ ಒಳಗಡೆ ಮೆಣಸಿನ್ಕಾಯಿ ತೆಗೆದು ತಿಂತಾರೆ ಸ್ವಲ್ಪ ಜನ. ಆ ಥರ ಮಾಡೋಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿನ ಜೊತೆಯಲ್ಲೇ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದ್ಸಲ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಬಾಕ್ಸ್ನಲ್ಲಿ ಕಾಮೆಂಟ್ಸ್ ಹಾಕಿ. ಹಾಗೆ ನನ್ನ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಮಾಡಿ. ಹಾಗೆ ಲೈಕ್ ಮಾಡಿ. ಇನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನೋಡಿ, ಒಂದು 15 ಹಾಕಿದ್ದೀನಿ. ಓಕೆ, ಒಂದು 15 ಮೆಣಸಿನ್ಕಾಯಿ ಇಡ್ಸುತ್ತೆ ಇದು. ನೋಡಿ ಹೇಗಿದೆ ಅಂತ. ಎಲ್ಲ ಎಣ್ಣೆಲಿ ಬೇಯ್ತಿದೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇನ್ನೇನು ಜಾಸ್ತಿ ಕಷ್ಟನೇ ಅನ್ಸೋದಿಲ್ಲ, ಈಸಿಯಾಗಿ ಮಾಡ್ಬೋದು. ಸಡನ್ನಾಗಿ ಮಾಡ್ಬೋದು. ಒಂದು 5 ಮಿನಿಟ್ಸ್ 10 ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಫ್ರೆಂಡ್ಸ್, ಟ್ರೈ ಮಾಡಿ. ಈಸಿ ರೆಸಿಪಿ ಇದು. ನೋಡಿ ಆಗಿದೆ, ಬೆಂದಿದೆಯಾ ಅಂತ. ಅದು ಎಲ್ಲ ಜೋಡಿ ಆಗಿರುತ್ತೆ, ಸ್ವಲ್ಪ ಆ ಥರ ಬಿಡಿ ಮಾಡ್ಕೊಳ್ಳಿ. ಬೆಂದಾದ್ಮೇಲೂ ಬಿಡಿ ಆಗುತ್ತೆ, ಬಟ್ ನಾನು ಅದು ನೋಡಿ ಎಲ್ಲ ಬಿಡಿ ಮಾಡ್ತಾಯಿದ್ದೀನಿ, ಸಪ್ರೇಟ್ ಮಾಡ್ತಾಯಿದ್ದೀನಿ, ಒಂದೊಂದೇ ಸಿಂಗಲ್ಲಾಗಿ. ಇದ್ರ ಜೊತೆಗೆ ಕಾಫಿ ಮಾಡ್ಕೊಂಡು ಕುಡಿತಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಮ್ಮಿ ಟೇಸ್ಟ್ ಕಾಂಬಿನೇಷನ್ ಸೂಪರಾಗಿರುತ್ತೆ. ನೋಡಿ, ಆವಾಗಲೇ ಬೆಂದಿದೆ, 3/4 ಭಾಗ ಬೆಂದೋಗಿದೆ ನೋಡಿ. ಓಕೆ, ಫೈನ್, ಸಾಕಿಷ್ಟು ಬೆಂದರೆ. ಅತಿಯಾಗಿ ಬ್ರೌನ್
ಫುಲ್ ಬ್ರೌನಾಗಿ ಬೇಯಿಸಿದ್ರು ಚೆನ್ನಾಗಿರಲ್ಲ, ಇಷ್ಟು ಮೀಡಿಯಮ್ ಆಗಿರಬೇಕು ನೋಡಿ ಫ್ರೆಂಡ್ಸ್. ನೋಡಿ ಹೇಗಿದೆ. ಥ್ಯಾಂಕ್ ಯು. ಯಾರ್ಯಾರು ಈ ವಿಡಿಯೋ ನೋಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.